ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು UPSC IAS ಆಪ್ಷನಲ್ ಹಿಸ್ಟ್ರಿದೊಂದು ಸಿಲೆಬಸ್ನ ಡೀಟೇಲ್ಡಾಗೆ ನೋಡ್ಕೊತ ಹೋಗೋಣ. ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ. ಸೊ ಭಾಳಷ್ಟು ಜನ ಹಿಸ್ಟ್ರಿ ಒಂದು ಆಪ್ಷನಲ್ನ ಚೂಸ್ ಮಾಡಿರ್ತಾರೆ. ಸೊ ಬಿಫೋರ್ ದ್ಯಾಟ್ ಒಂದು ಇನ್ ಡೀಟೇಲ್ಡ್ ಸಿಲೆಬಸ್ನ ನೀವು ನೋಡ್ಕೋಬೇಕಾಗ್ತೈತಿ, ಅಂದರೆ ಸ್ಟೆಪ್ ಪ್ರಿಪ್ರೇಷನ್ ಚಲೋ. ಸೊ ಫಸ್ಟ್ ಕೆಲಸ ನೀವು ಈ ಒಂದು ಸಿಲೆಬಸ್ ಕಾಪಿನ ನಿಮ್ಮ ಜೊತೆ ಇಟ್ಕೊಳ್ರಿ. ಈಗ ಒಂದು ಪಾಯಿಂಟ್ ವೈಸ್ ನಾವು ನೋಡ್ಕೊತ ಹೋಗೋಣ. ಈಗ ಸೋರ್ಸಸ್ ಫಸ್ಟ್ ಏನು ನಿಮ್ದು ಸಿಲೆಬಸ್ ಬರ್ತೈತಲ್ಲ ಅದು ಸೋರ್ಸಸ್. ಅದರೊಳಗೆ ಏನೇನಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್, ಏನೇನು ಎಕ್ಸವೇಷನ್ ಆಗಿರ್ಬೋದು, ಎಪಿಗ್ರಫಿ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇವೆಲ್ಲ ಏನು ಸಿಗ್ತಾವಲ್ಲ ಅದರ ಆಧಾರದ ಮೇಲೆ ಏನು ಒಂದಷ್ಟು ಹಿಸ್ಟ್ರೀಸ್, ಇಂಡಸ್ ವ್ಯಾಲಿ ಇತ್ತು, ಯಾವ್ಯಾವ ರಾಜಮನೆತನಗಳು ಆಳಿದು, ಈ ಥರ ಎಲ್ಲ ಇನ್ಫಾರ್ಮೇಷನ್ ಸಿಗ್ತೈತಲ್ಲ ಅದಕ್ಕೆಲ್ಲ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತಾರೆ. ಅದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ಲಿಟ್ರರಿ ಸೋರ್ಸಸ್. ಸೊ ಅದ್ರಾಗ ಪೊಯೆಟ್ರಿ ಆಗಿರ್ಬೋದು, ಸೈಂಟಿಫಿಕ್ ಲಿಟ್ರೇಚರ, ಸಾಹಿತ್ಯದ ಬಗ್ಗೆ, ಆಮೇಲೆ ರೀಜ್ನಲ್ ಲ್ಯಾಂಗ್ವೇಜ್ ಅವಾಗ ಇದು ಈ ಥರ ಏನೇನು ಇನ್ಫಾರ್ಮೇಷನ್ ಕೊಡ್ತಾವಲ್ಲ ಅವೆಲ್ಲ ಲಿಟ್ರರಿ ಸೋರ್ಸಸ್. ಆ್ಯಂಡ್ ಫಾರಿನ್ ಅಕೌಂಟ್ಸ್, ಈಗ ಗ್ರೀಕ್ ಆಗಿರ್ಬೋದು, ಚೈನೀಸ್ ಆ್ಯಂಡ್ ಅರಬ್ ರೈಟರ್ಸ್ ಎಲ್ಲ ಇಂಡಿಯಾಗೆಲ್ಲ ವಿಸಿಟ್ ಕೊಟ್ಟಿದ್ರು, ಅವರು ಒಂದಷ್ಟು ಪುಸ್ತಕಗಳಾಗಿರ್ಬೋದು ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ. ಸೊ ಇದಿಷ್ಟು ಪೇಪರ್ 1, ಪೇಪರ್ 2 ಎರಡು ಅದಾವು. ಪೇಪರ್ 1 ಫಸ್ಟ್ ನೋಡೋಣ. ಇನ್ನು ಫ್ರೀ ಹಿಸ್ಟ್ರಿ ಆ್ಯಂಡ್ ಪ್ರೋಟೋ ಹಿಸ್ಟ್ರಿ. ಅದ್ರೊಳಗೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಈಗ ಹಂಟಿಂಗ್ ಗ್ಯಾದರಿಂಗ್ ಇದೆಲ್ಲ ನಿಮಗೆ ಗೊತ್ತೈತೆ. ಮನುಷ್ಯ ಮೊದಲ ಒಂದು ಸಿವಿಲೈಜೇಷನ್ ನಾಗರಿಕತೆ ಚಾಲು ಹೋಗೋಕ್ಕಿಂತ ಮೊದಲ ಪ್ರಾಣಿಗಳನ್ನೆಲ್ಲ ಇದನ್ನು ಮಾಡಿ ಹಂಟ್ ಮಾಡಿ ಬದುಕ್ತಿದ್ದ, ಮತ್ತು ಒಂದಷ್ಟು ಏನೇನು ಹಣ್ಣು ಹಂಪಲುಗಳನ್ನೆಲ್ಲ ಆರಿಸ್ಕೊಂಬಂದು ತಿಂತಿದ್ದ. ಆ್ಯಂಡ್ ಬಿಗಿನಿಂಗ್ ಆಫ್ ಅಗ್ರಿಕಲ್ಚರ್, ಒಂದು ಕೃಷಿಯ ಒಂದು ಆರಂಭ ಯಾವ ಥರ ಆಯಿತು ಅದೆಲ್ಲ ಫ್ರೀ ಹಿಸ್ಟ್ರಿ. ನೆಕ್ಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್, ಅದಂತೂ ನಿಮಗೆ ಗೊತ್ತೈತೆ. ಸಿಂಧೂ ನಾಗರಿಕತೆಯ ಒಂದು ಉಗಮ ಆಗಿರ್ಬೋದು, ಯಾವ ಥರ ಆಯಿತು, ಯಾವ ಥರ ಡಿಕ್ಲೈನ್ ಆಯಿತು, ಅದರ ನಾಶ ಯಾಕಾಯಿತು, ಆಗಿನ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದನ್ನೆಲ್ಲ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಸೊ ಮೆಗಾಲಿಥಿಕ್ ಕಲ್ಚರ್, ಸೊ ಪೋಟ್ರಿ ಯಾವ ಥರ ಇತ್ತು, ಐರನ್ ಇಂಡಸ್ಟ್ರಿಗಳು ಹೆಂಗಿದ್ದು, ಒಂದು ಸೋಷಿಯಲ್ ಕಮ್ಯುನಿಟಿ ಲೈಫ್ ಯಾವ ಥರ ಇರ್ತಿತ್ತು ಆ ಒಂದು ಮೆಗಾಲಿಥಿಕ್ ಕಲ್ಚರ್ ಒಳಗೆ. ಆ್ಯಂಡ್ ಆರ್ಯನ್ಸ್ ಆ್ಯಂಡ್ ವೇದಿಕ್ ಪಿರಿಯಡ್. ಇನ್ನು ಆರ್ಯನ್ಸ್ ಅಂತೂ ನಿಮಗೆ ಭಾಳ ಇಂಪಾರ್ಟೆಂಟ್ ಅದಾರ, ಒಂದು ಹಿಸ್ಟ್ರಿ ಒಳಗೆ ಗೊತ್ತಿದ್ದ ಐತಿ. ಸೊ ಆರ್ಯರಿಂದನೇ ಒಂದು ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ನಾಶಕ್ಕೂ ಒಂದು ಕಾರಣ ಅಂತಲೂ ಹೇಳ್ಬೋದು. ಸೊ ಈ ವೇದಿಕ್ ಪೀರಿಯಡ್ ಒಳಗೆ ರಿಲಿಜಿಯಸ್ ಆ್ಯಂಡ್ ಫಿಲಾಸಫಿಕಲ್ ಲಿಟ್ರೇಚರ್ಗಳು ಭಾಳಷ್ಟು ಹೊರಗೆ ಬರ್ತಾವೆ. ಋಗ್ವೇದ ರೆಡಿ ಆಗ್ತದೆ. ಆ್ಯಂಡ್ ಆ ಟೈಮ್ ಒಳಗೆ ಆರ್ಯನ್ ಟೈಮ್ ಒಳಗೆ ಪೊಲಿಟಿಕ್ ಆಗಿರ್ಬೋದು, ಸೋಷಲ್ ರಾಜಕೀಯ, ಸಾಮಾಜಿಕ ಆರ್ಥಿಕ ಜೀವನ ಯಾವ ಥರ ಇತ್ತು ಜನರದ, ಇದನ್ನೆಲ್ಲ ನೀವು ಆ್ಯಂಡ್ ವರ್ಣ ಸಿಸ್ಟಮ್ ಬಂದಿದ್ದನ್ನು ಆರ್ಯನ್ಸ ಮತ್ತು ವೇದಿಕ್ ಪೀರಿಯಡಿಂದ. ಸೊ ಒಂದು ವರ್ಣ ಸಿಸ್ಟಮ್ ಯಾವ ಥರ ಇತ್ತು ಅದ್ರ ಬಗ್ಗೆ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇದೆಲ್ಲ ಸಿಲೆಬಸ್ ಪಾಯಿಂಟ್. ಸಿಲೆಬಸ್ ಒಳಗಿನ ಪ್ರತಿ ಒಂದು ಕೀವರ್ಡ್ ಮೇಲೂ ನಿಮ್ಮದು ಒಂದು ಅರ್ಧ ಪೇಜ ಈ ಥರ ನೋಟ್ಸ್ ಇಟ್ಕೋಬೇಕಾಗ್ತದೆ. ಇನ್ನು ಪೀರಿಯಡ್ ಆಫ್ ಮಹಾಜನಪದಾಸನು ಭಾಳ ಇಂಪಾರ್ಟೆಂಟ್ ಬರ್ತಾವೆ. ಸೊ ಆ ಟೈಮ್ ಒಳಗೆ ಅರ್ಬನ್ ಸೆಂಟರ್ಸ್ ಯಾವ್ಯಾವ, ಟ್ರೇಡ್ ರೂಟ್ಸ್ ಯಾವ, ಇದ್ರೊಳಗೆ ಕರ್ನಾಟಕದ ಸುವರ್ಣಗಿರಿನೂ ಒಂದು ಇಂಪಾರ್ಟೆಂಟ್ ಟ್ರೇಡ್ ರೂಟ್ ಐತಿ. ಸೊ ಕಮೆಂಟ್ ಮಾಡಿರಿ ಯಾಕೆ ಅಂತ ಹೇಳಿ ಕಾಸ. ಆ್ಯಂಡ್ ಆ ಒಂದು ಮಹಾಜನಪದ ಟೈಮ್ ಒಳಗೆ ಈಗ ಮಗಧ ಸಾಮ್ರಾಜ್ಯನೂ ಅದ್ರೊಳಗೊಂದು ಬರ್ತದೆ. ಸೊ ಆ ಟೈಮ್ ಒಳಗೆ ಎಕನಾಮಿಕ್ ಗ್ರೌತ್ ಹೆಂಗಿರ್ತಿತ್ತು, ಜೈನಿಸಮ್ ಬುದ್ಧಿಸಮ್ ಆಗಿರ್ಬೋದು, ಮಗಧ ನಂದಾಜ್ ಆಗಿರ್ಬೋದು, ಇವ್ರಿಗೆಲ್ಲ ಒಂದಷ್ಟು ರಾಜಮನೆತನಗಳ ಬಗ್ಗೆ ಆಗಿರ್ಬೋದು, ಬುದ್ಧಿಸಮ್ ಜೈನಿಸಮ್ ಇದೆಲ್ಲನೂ ನೀವು ಇನ್ ಡೀಟೇಲ್ ಸ್ಟಡಿ ಮಾಡಬೇಕು. ಇದೆಲ್ಲ ನಿಮಗೆ ಪ್ರಿಲಿಮ್ಸ್ಗೂ ಹೆಲ್ಪ್ ಆಕೈತಿ, ಮತ್ತು GS ಪೇಪರ್ 1 ಒಳಗೂ ನಿಮಗೆ ಹೆಲ್ಪ್ ಆಗ್ತೈತೆ. ಆಪ್ಷನಲ್ ಪೇಪರ್ ನೀವೇನಾರ ಹಿಸ್ಟ್ರಿ ಪ್ರಿಪೇರ್ ಆಗತ್ತಿದ್ರಿ ಅಂದ್ರೆ. ಇನ್ನು ಮೌರ್ಯನ್ ಎಂಪೈರ್, ಭಾರತ ಕಂಡಂಥ ಒಂದು ಅದ್ಭುತವಾದಂಥ ರಾಜಮನೆತನ ಇದೆ ಮೌರ್ಯರು. ಸೊ ಮೌರ್ಯರ ಬಗ್ಗೆ ನೀವು ಓದಬೇಕು. ಚಂದ್ರಗುಪ್ತ ಮೌರ್ಯ ಸ್ಥಾಪಕ ಅದನ್ನು, ಅಶೋಕನ ಒಂದು ಧರ್ಮ ಆಗಿರ್ಬೋದು, ದಮ್ಮ ಆಗಿರ್ಬೋದು, ಅದು ಇಂಪಾರ್ಟೆಂಟ್ ಐತಿ. ಆ್ಯಂಡ್ ಕೌಟಿಲ್ಯನ ಅರ್ಥಶಾಸ್ತ್ರ, ಇವೆಲ್ಲನೂ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಒಂದು ಆಡಳಿತ ಯಾವ ಥರ ಇರ್ತಿತ್ತು, ಅಲ್ಲಿ ರಾಜಕೀಯ ಯಾವ ಥರ ಇರ್ತಿತ್ತು, ಆರ್ಥಿಕತೆ ಆಗಿರ್ಬೋದು, ಆರ್ಟ್ ಆರ್ಕಿಟೆಕ್ಚರ, ಇವು ಎಲ್ಲದ್ರ ಬಗ್ಗೆ ಪೂರ್ತಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇನ್ಫಾರ್ಮೇಷನ್ನ ನೀವು ರೀಡ್ ಮಾಡ್ಕೋಬೇಕು. ಇನ್ನು ಪೋಸ್ಟ್ ಮೌರ್ಯನ್ ಪೀರಿಯಡ. ಸೊ ಎಕನಾಮಿ ಆ ಟೈಮ್ ಒಳಗೂ ಅಷ್ಟೇ. ಇಲ್ಲಿ ಮೇನ್ ಒಂದಷ್ಟು ಕ್ವಶನ್ಗಳು ಕೇಳಿಬಿಡ್ತಾರೆ. ಮೌರ್ಯರ ಟೈಮ್ ಒಳಗೆ ವುಮೆನ್ಸ್ ಸ್ಟೇಟಸ್ ಯಾವ ಥರ ಇತ್ತು, ಅಥವಾ 18ನೇ ಶತಮಾನದೊಳಗೆ ವುಮೆನ್ಸ್ ಸ್ಟೇಟಸ್ ಯಾವ ಥರ ಇತ್ತು, ಆ ಟೈಮ್ ಇಂಡಸ್ಟ್ರಿಗಳು ಹೆಂಗಿದ್ದು, ಈ ಥರ ಕ್ವಶನ್ಗಳು ಬರ್ತಾವೆ.
ಅದಕ್ಕೆ ನೀವು ಕ್ವಶನ್ ಪೇಪರ್ಗಳ್ನ ಸ್ವಲ್ಪ ನೋಡ್ಕೋಬೇಕು. ಇನ್ನು ಅರ್ಲಿ ಸ್ಟೇಟ್ ಆ್ಯಂಡ್ ಸೊಸೈಟಿ ಇನ್ ಈಸ್ಟರ್ನ್ ಇಂಡಿಯಾ ಆ್ಯಂಡ್ ಡೆಕ್ಕನ್ ಆ್ಯಂಡ್ ಸೌತ್ ಇಂಡಿಯಾ. ಸೊ ಸೌತ್ ಒಳಗೆ ನಮ್ಮ ಕರ್ನಾಟಕನೂ ಬರ್ತದೆ. ಸೊ ಶಾತವಾಹನರಾಗಿರ್ಬೋದು, ತಮಿಳು ಸ್ಟೇಟ್ಸ್ ಒಳಗೆ ಸಂಗಮ ಕಾಲ ಇತ್ತು, ಅದ್ರ ಬಗ್ಗೆ ಇದನ್ನೆಲ್ಲ ನೀವು ಇನ್ ಡೀಟೇಲ್ಡ್ ಸ್ಟಡಿ ಮಾಡಬೇಕು. ಗುಪ್ತಾಸ್, ವಾಕಟಕಾಸ್ ಆ್ಯಂಡ್ ವರ್ಧನಾಸ್, ಈ 3 ಸಾಮ್ರಾಜ್ಯದ ಬಗ್ಗೆ ಇನ್ ಡೀಟೇಲ್ ನಮಗೆ ಸ್ಟಡಿ ಮಾಡ್ಕೋಬೇಕು. ಆ ಟೈಮ್ ಒಳಗೆ ಯಾವ ಥರ ವುಮೆನ್ ಎಜುಕೇಷನ್ ಆಗಿರ್ಬೋದು, ಭೂಮಿ ಒಂದು ಗೇಣಿ ಎಷ್ಟು ಇರ್ತಿತ್ತು, ಯಾಕೆ ನಾಶ ಆಯಿತು, ಯಾವ್ಯಾವ ಯುದ್ಧ ದೊಡ್ಡ ಮಾಡಿದ್ರು, ಆ ಕಾಲದ ಒಂದು ಸಾಹಿತ್ಯ, ಇದನ್ನೆಲ್ಲ ಪ್ರತಿಯೊಂದು ಸಾಮ್ರಾಜ್ಯ ಇಂಪಾರ್ಟೆಂಟ್ ಅದಾವಲ್ಲ ಅವ್ರದ್ದೆಲ್ಲ ನೀವು ಇಷ್ಟನ್ನು ಓದಬೇಕು. ಅವ್ರದ್ದು ಆಡಳಿತ ಹೆಂಗಿತ್ತು, ರಾಜಕೀಯ ಹೆಂಗಿತ್ತು, ಎಕನಾಮಿಕ್ ಕಂಡೀಷನ್ ಹೆಂಗಿತ್ತು, ಅವ್ರ ಟೈಮ್ ಒಳಗೆ ಏನಾರ ಶಾಸನಗಳಾಗಿದ್ದು, ಏನೋ ಟೆಂಪಲ್ಗಳು ಯಾವ್ದಾರ ಕಟ್ಸಿದ್ರೇನೋ, ಜಾತೀಯತೆ ಹೆಂಗಿರ್ತಿತ್ತು, ಹೆಣ್ಣು ಮಕ್ಕಳ ಸಿಚುವೇಶನ್ ಹೆಂಗಿರ್ತಿತ್ತು, ವಿದ್ಯಾಭ್ಯಾಸಕ್ಕೆ ಅವ್ರು ಎಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿದ್ರು, ಇಂಥವೆಲ್ಲ ಇಂಪಾರ್ಟೆಂಟ್ನ ನೀವು ಇದನ್ನು ಮಾಡಬೇಕು. ಗುಪ್ತರ ಒಂದು ಕಾಲವನ್ನು ಬಂಗಾರದ ಒಂದು ಕಾಲ ಅಂತಾರೋ, ಅಷ್ಟು ಒಂದು ಅದ್ಭುತವಾದಂಥ ಆಡಳಿತ ಕೊಟ್ಟಾರ ಗುಪ್ತಾರ. ಅವ್ರ ಬಗ್ಗೆನೂ ಭಾಳಷ್ಟು ಓದಬೇಕು. ಕಂಪಲ್ಸರಿ ಗುಪ್ತಾಜ ಮೌರ್ಯರ ಏನದಲ್ಲ ಇವು ಇಂಪಾರ್ಟೆಂಟ್ ರಾಜಮನೆತನಗಳ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಒಳಗೆ. ಸೊ ಅದ್ರ ಸಲುವಾಗಿ ಇಲ್ಲಿ ಮತ್ತೊಂದು ಲೆಸನ್ನು ಸಿಲೆಬಸ್ ಒಳಗೆ ಕೊಟ್ಬಿಟ್ಟಾರ, ರೀಜ್ನಲ್ ಸ್ಟೇಟ್ಸ್ ಡ್ಯೂರಿಂಗ್ ಗುಪ್ತಾ ಎರಾ ಅಂಥೇಳಿ. ಸೊ ಗುಪ್ತಾ ಆಗಿರ್ಬೋದು, ಕಂಟೆಂಪ್ರರಿ ಅಂದ್ರೆ ಗುಪ್ತರ ಸಮಕಾಲೀನ ಒಂದಷ್ಟು ಯಾವ್ಯಾವ ಸಾಮ್ರಾಜ್ಯಗಳು ಇದ್ದುಲ್ಲ ಅವ್ರ ಬಗ್ಗೆನೂ, ಈಗ ಪಾಲಾಜ್ ಆಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಪರ್ಮಾರಾಜ್ ಆಗಿರ್ಬೋದು, ಕಲ್ಯಾಣ ಚಾಳುಕ್ಯರು, ಹೊಯ್ಸಳರು, ಪಾಂಡ್ಯರು, ಇವರೆಲ್ಲರ ಬಗ್ಗೆ ನೀವು ಇನ್ ಡೆಪ್ತ್ ಸ್ಟಡಿ ಮಾಡಬೇಕು. ಆಪ್ಷನಲ್ ಅಂದರೆ ಇನ್ ಡೆಪ್ತನ್ನು ಹೋಗ್ಬೇಕು ಕಂಪಲ್ಸರಿ. ಥೀಮ್ಸ್ ಇನ್ ಅರ್ಲಿ ಇಂಡಿಯನ್ ಕಲ್ಚರಲ್ ಹಿಸ್ಟ್ರಿ, ದೆನ್ ಅರ್ಲಿ ಮೆಡಿವಲ್ ಇಂಡಿಯಾ. ಸೊ ಮೆಡಿವಲ್ ಈಗ ಏನ್ಷಿಯಂಟ್ ಮುಗಿತು, ನೆಕ್ಸ್ಟ್ ಮೆಡಿವಲ್ ಇಂಡಿಯಾ ಒಳಗಿಂದ ಮೆಡಿವಲ್ ಇಂಡಿಯಾ ಟೈಮ್ ಒಳಗೆ ಟ್ರೇಡ್ ಹೆಂಗಿರ್ತಿತ್ತು, ವ್ಯಾಪಾರ ಯಾವ ಥರ ಇತ್ತು, ಕಲ್ಚರ್ ಯಾವ ಥರ ಇತ್ತು, ಸಿಟೀಸ್ ಲೈಫ್ ಹೆಂಗಿತ್ತು, ಸೊಸೈಟಿ ಹೆಂಗಿತ್ತು, ಕಂಡೀಷನ್ ಆಫ್ ವುಮೆನ್ಸ್ ಯಾವ ಥರ ಇರ್ತಿತ್ತು, ಇದೆಲ್ಲ ಪಾಯಿಂಟ್ಸ್ ಏನು ಕೊಟ್ಟಾರಲ್ಲ ಪ್ರತಿ ಪಾಯಿಂಟ್ ಮೇಲೂ ನೋಟ್ಸ್ನ ರೆಡಿ ಮಾಡಿರಿ. ಕಲ್ಚರಲ್ ಟ್ರೆಡಿಷನ್ ಇನ್ ಇಂಡಿಯಾ. ಸೊ 1750 to 1200 ಇದೇನು ಕೊಟ್ಟಾರಲ್ಲ ಅವರ ಅರ್ಲಿ ಮೆಡಿವಲ್ ಇಂಡಿಯಾ, ಆ ಟೈಮ್ ಒಳಗೆ ಇವೇನೇನು ಕೀವರ್ಡ್ಸ್ ಕೊಟ್ಟಾರಲ್ಲ ಪ್ರತಿಯೊಂದ್ರ ಮೇಲೂ ಫಿಲಾಸಫಿ ನಿಮಗೆ ಗೊತ್ತೈತೆ. ಶಂಕರಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಮಧ್ವಾಚಾರ್ಯ, ಇವರು ಎಲ್ಲ ಒಂದಷ್ಟು ತತ್ವಗಳನ್ನು ನೀವು ಸ್ಟಡಿ ಮಾಡಿರಬೇಕು. ಆ್ಯಂಡ್ ಲಿಟ್ರೇಚರ್ ಒಳಗೆ ಸಂಸ್ಕೃತ ಆಗಿರ್ಬೋದು, ತಮಿಳು ಯಾವ ಥರ. ಸೊ ಇಷ್ಟೆಲ್ಲ ನೀವು ಸ್ಟಡಿನ ಮಾಡಬೇಕು, ಇನ್ ಡೆಪ್ತನ್ನು ಹೋಗ್ಬೇಕು. ನೀವು ಈ ಸಿಲೆಬಸ್ ಕಾಪಿ ನಿಮ್ಮ ಕಡೆ ಇಟ್ಕೊಳ್ರಿ. ಆ್ಯಂಡ್ ದ 13th century ಎಸ್ಟಾಬ್ಲಿಷ್ಮೆಂಟ್ ಆಫ್ ದೆಹಲಿ ಸುಲ್ತಾನೇಟ್. ಸೊ ದೆಹಲಿ ಸುಲ್ತಾನರನ್ನು ಅಷ್ಟೇ ಭಾಳ ಇಂಪಾರ್ಟೆಂಟ್ ಆಕವ್ರು. ಈಗ 11, 12 ಏನು ಶತಮಾನದೊಳಗೆ ನಮಗೆ ಭಕ್ತಿ ಒಂದು ಮೂಮೆಂಟ್ ಎಲ್ಲ ನಡೀತಾವು. ಶಂಕರಾಚಾರ್ಯ ಆಗಿರ್ಬೋದು, ಬಸವಣ್ಣವರೆಲ್ಲರೂ ನೀವು ಸ್ಟಡಿ ಮಾಡ್ಕೋತೀರಿ. 13th ಒಳಗೆ ದೆಹಲಿ ಸುಲ್ತಾನರ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಅವರು ಒಂದು ಕಾಲದೊಳಗೆ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಏನೇನು ಇನ್ಫಾರ್ಮೇಷನ್ ರಿಫಾರ್ಮ್ಸ್ ನಡೀತು ಅದನ್ನೆಲ್ಲ ನೀವು ಸ್ಟಡಿ ಮಾಡ್ಕೋಬೇಕು. ದೆನ್ ಕಮಿಂಗ್ ಟು 14th century, ಎವ್ರಿ ಸೆಂಚುರಿನಿ ಇಂಪಾರ್ಟೆಂಟ್ ಆಕಾವು. 13 ಆದಮೇಲೆ 14ನೇ ಸೆಂಚುರಿ ಖಿಲ್ಜಿ ಒಂದು ರೆವಲ್ಯೂಷನ್ ಆಕೈತಿ. ಸೊ ಅಲಾವುದ್ದೀನ್ ಖಿಲ್ಜಿ ಇಂಪಾರ್ಟೆಂಟ್ ಆಕನು. ಆ್ಯಕ್ಚುಲಿ ಜಲಾಲುದ್ದೀನ್ ಖಿಲ್ಜಿ ವಂಶದ ಸ್ಥಾಪಕ, ಬಟ್ ಅವನು ಸಾಯಿಸಿ ಅಲಾವುದ್ದೀನ್ ಖಿಲ್ಜಿ ರಾಜ ಆಗ್ತಾನು. ಆ್ಯಂಡ್ ಅವ್ನು ಭಾಳಷ್ಟು ಒಂದಷ್ಟು ಮಾರುಕಟ್ಟೆ ವ್ಯವಸ್ಥೆ ಅದು ಎಲ್ಲ ನೀಟಾಗಿ ಮಾಡಿಸಿದ್ದಕ್ಕೆ ಫೇಮಸ್ ಅದನ್ನು, ಅದನ್ನೆಲ್ಲ ಇನ್ ಡೀಟೇಲ್ ಓದ್ಕೋಬೇಕು. ಸೊಸೈಟಿ, ಕಲ್ಚರ್ ಆ್ಯಂಡ್ ಎಕನಾಮಿ ಇನ್ ದ 13th and 14th century. ಸೊ 13-14ನೇ ಶತಮಾನದೊಳಗೆ ಯಾವ ಥರ ಸೊಸೈಟಿ ಇತ್ತು ಅಂತ ಡೈರೆಕ್ಟ್ ಕ್ವಶನ್ ಬರ್ತೈತಿ. ಅವಾಗ ನೀವು ಅಲ್ಲಿ ಭಕ್ತಿ ಮೂಮೆಂಟ್ನ ಹಾಕಬೇಕು. ಸುಲ್ತಾನೇಟ್ ಪೀರಿಯಡ್ ಒಳಗೆ ಅವ್ರು ಏನಾರ ತೊಗೊಂಡು ಬಂದಿದ್ರೆ ಅದನ್ನು ಹಾಕಬೇಕು. ಅಂದರೆ ಈಗ ಅಗ್ರಿಕಲ್ಚರ್ ಸಲುವಾಗಿ ಒಂದು ಒಳ್ಳೆ ಮಾರುಕಟ್ಟೆ ಬಂತು ಅದನ್ನಾಗಿರ್ಬೋದು. ಸೂಪಿ ಮೂಮೆಂಟಾ, ಆಮೇಲೆ ವುಮೆನ್ಸದು ಸ್ಥಿತಿಗತಿ ಯಾವ ಥರ ಇತ್ತು, ರಿಲಿಜಿಯಸ್ ಕ್ಲಾಸಸ್ ಯಾವ್ಯಾವಿದ್ದು, ಕ್ಯಾಸ್ಟಿಸಮ್ ಯಾವ ಥರ ಇತ್ತು, ಸ್ಲೇವರಿ ಯಾವ ಥರ ಇತ್ತು, ಎಲ್ಲನೂ ಇನ್ ಡೀಟೇಲ್ ನೀವು ಬರಿಬೇಕಾ. ಸೊ ಪ್ರತಿಯೊಂದು ಟಾಪಿಕ್ ಮೇಲೂ ಒಂದೊಂದು ಪೇಜ್ ನೋಟ್ಸ್ ಮಾಡ್ಕೊಂಡ್ರಿ ಅಂತಂದರೆ ಯಾವುದೋ ಕ್ವಶನ್ ಬಂದರೂ ಆನ್ ದಿ ಸ್ಪಾಟ್ ನೀವು ಆನ್ಸರ್ನ ಬರೀತೀರಿ. ದ 15th and early 16th century ಪೊಲಿಟಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಎಕಾನಮಿ. ಸೊ ಇಲ್ಲಿ ನೀವು ಮೇನ್ ತಲೆಯಾಗಿ ಇಟ್ಕೊಂಡ್ಬಿಡೋದು ಇಷ್ಟ. 15th ಬರಲಿ 16th ಇರಲಿ, ಆ ಟೈಮ್ ಒಳಗೆ ವುಮೆನ್ಸ್ ಸ್ಥಿತಿ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ, ಯಾವ ಯುದ್ಧ ಮಾಡಿರು, ಏನೇನು ಫೇಮಸ್ ಇದ್ದು, ಇಂಥವು ಏನೇನು ಅದಾವಲ್ಲ ಎಲ್ಲದ್ರ ಮೇಲೂ ಎರಡೆರಡು ಪಾಯಿಂಟ್ಸ್ಗಳ್ನ ಮಾಡ್ಕೊತ ಹೋಗ್ಬಿಡೋದು. ದ 15th and early 16th century. ನೆಕ್ಸ್ಟ್ ಅಕ್ಬರ್. ಸೊ ಅಕ್ಬರ ಭಾಳನೇ ಇಂಪಾರ್ಟೆಂಟ್ ರಾಜ ಆಕಾನ ಇಲ್ಲೇ. ಅಕ್ಬರಂದೊಂದು
ಪಾಲಿಸಿ ಇತ್ತು. ರಾಜ್ಯ ವಿಸ್ತರಣೆಗಾಗಿ ಅವ ಏನು ಮಾಡ್ತಿದ್ದಂದ್ರೆ ರಜಪೂತ ಒಂದು ರಾಣಿಗಳ್ನ ಮದುವೆ ಆಗ್ತಿದ್ದ ಸಾಮ್ರಾಜ್ಯ ವಿಸ್ತರಣೆ ಮಾಡೋಕೆ. ಅದಕ್ಕೆ ರಜಪೂತ್ ಪಾಲಿಸಿ ಅಂತಾರೆ. ಅದ್ರ ಬಗ್ಗೆ ಎಲ್ಲ ನೀವು ಇದು ಮಾಡಬೇಕು. ಮುಘಲ ಎಂಪೈರ್ ಏನೈತಲ್ಲ 17th ಸೆಂಚುರಿ ಒಳಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಇದು ನಿಮ್ಗೆ ಮೆಡಿವಲ್ಲ ಮತ್ತು ಮಾಡರ್ನ್ ಹಿಸ್ಟ್ರಿ ಒಂದು ಸ್ಟಾರ್ಟ್ ಆಗೋಕ್ಕಿಂತ ಮೊದಲಿನ ಫೇಸ್ ಒಳಗೆ ಸಿಗ್ತೈತಿ. ಭಾಳ ಇಂಪಾರ್ಟೆಂಟ್ ಆಕೈತಿ ಮೊಘಲ ಒಂದು ಎಂಪೈರ್. ಆ ಟೈಮ್ ಒಳಗಿನ ಒಂದು ಜಮೀನ್ದಾರಿ ಸಿಸ್ಟಮ್ ಆಗಿರ್ಬೋದು, ರಿಲಿಜಿಯಸ್ ಒಂದು ಜಹಾಂಗೀರ್ ಆಗಿರ್ಬೋದು. ಶಹಜಾನ್ ಭಾಳ ಇಂಪಾರ್ಟೆಂಟ್ ಆಕಾನು, ಬಿಕಾಸ್ ಭಾಳಷ್ಟು ಸ್ಮಾರಕಗಳನ್ನು ಎಲ್ಲ ಕಟ್ಟ್ಯಾನಂತಲೇ. ಸೊ ಶಹಜಾನ್ ಆಗಿರ್ಬೋದು, ಔರಂಗಜೇಬನ ಆಡಳಿತ ಯಾವ ಥರ ಇತ್ತು, ಇವೆಲ್ಲನೂ ಇಂಪಾರ್ಟೆಂಟ್ ಆಕೈತಿ. ಮುಘಲ ಎಂಪೈರ್ ಏನೈತಲ್ಲ ಅದ್ರ ಬಗ್ಗೆ ಇನ್ ಡೀಟೇಲ್ ಹೋಗ್ರಿ. ಮುಘಲ್ ಆಗಿರ್ಬೋದು, ಮಹಾಜನಪದಾಸ್ ಆಗಿರ್ಬೋದು ಆ್ಯಂಡ್ ಮೌರ್ಯ ಡೈನಸ್ಟಿ ಬಗ್ಗೆ ಒಂಚೂರು ಜಾಸ್ತಿ ಸ್ಟ್ರೆಸ್ ಕೊಡ್ರಿ. ದೆನ್ ಎಕನಾಮಿ ಆ್ಯಂಡ್ ಸೊಸೈಟಿ ಇನ್ ದ 16th and 17th century. ನಾಗಳೇನು ಹೇಳಿ ನಿಮ್ಗೆ ಪ್ರತಿಯೊಂದು ಸೆಂಚುರಿದು ನೀವು ಎಕನಾಮಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ವುಮೆನ್ ರಿಲೇಟೆಡ್ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಇದನ್ನೆಲ್ಲ ನೀವು ನೋಟ್ಸ್ ಮಾಡ್ಕೋರಿ ಅಂತ. ಸೊ ಅದೇ ಥರ 16th 17th. ಇನ್ನು ಕಲ್ಚರ್ ಡ್ಯೂರಿಂಗ್ ಮೊಘಲ ಎಂಪೈರ್ ಒಳಗೆ ಕಲ್ಚರ್ ಸಂಸ್ಕೃತಿ ಯಾವ ಥರ ಇತ್ತು, ಸಾಹಿತ್ಯ ಯಾವ ಥರ ಇತ್ತು, ಹಿಂದಿ ಆ್ಯಂಡ್ ರಿಲಿಜಿಯಸ್ ಲಿಟ್ರೇಚರ್ಸ್ ಯಾವ್ಯಾವ, ಮುಘಲ್ ಆರ್ಕಿಟೆಕ್ಟ್ ಯಾವ ಥರ ಇತ್ತು, ಮುಘಲ್ ಪೇಂಟಿಂಗ್ ಆಗಿರ್ಬೋದು, ಕ್ಲಾಸಿಕಲ್ ಮ್ಯೂಸಿಕ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಮುಘಲರ ಒಂದು ಕೊಡುಗೆ ಏನು, ಇದೆಲ್ಲ. ದೆನ್ ದ 18th century. ಸೊ 18th century ಒಳಗೆ ಮುಘಲ ಸಾಮ್ರಾಜ್ಯ ಅಂತ್ಯ ಆಗ್ತೈತಿ. 1707 ಯಾವಾಗ ಒಂದು ಔರಂಗಜೇಬನ ನಿಧನ ಆಗ್ತಿತ್ತಲ್ಲ, ಅದಾದಮೇಲೆ ಅಲ್ಲಿ ಅಂಥ ಒಂದಷ್ಟು ಪವರ್ಫುಲ್ ಮುಘಲ್ ರಾಜರು ಬರೋಂಗಿಲ್ಲ. ಜೊತೆಗೆ ಆಲ್ರೆಡಿ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿನೂ ಭಾರತಕ್ಕೆ ಕಾಲಿಟ್ಟಿರ್ತೈತಿ. ಎಲ್ಲ ಕಾರಣದಿಂದ ಮುಘಲ ಒಂದು ಎಂಪೈರ ಕೊನೆ ಆಗ್ತದೆ. ಸೊ ಇಲ್ಲಿ ಮರಾಠಾಸ್ ಆಗಿರ್ಬೋದು, ಅಫ್ಘಾನ್ ವಾರ್ಗಳಾಕವು, ಪಾನಿಪತ್ ಯುದ್ಧಗಳಾಕವು. ನಿಮಗೆ ಗೊತ್ತೈತೆ ಪಾನಿಪತ್ 1, 2, 3. ಲಾಸ್ಟ್ ಪಾನಿಪತ್ ಕದನ 1761 ಆಗ್ತದೆ. ಆ್ಯಂಡ್ ಆ ಟೈಮ್ ಒಳಗೆ ಬ್ರಿಟಿಷರ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಪೊಲಿಟಿಕಲ್, ಕಲ್ಚರ್, ಎಕನಾಮಿ ಆಗಿರ್ಬೋದು, ಇದನ್ನೆಲ್ಲ ನೀವು 18th century ಮಾಡ್ಕೋಬೋದು. 18th century ನಿಮ್ಗೆ ಏನು ಆಧುನಿಕ ಭಾರತ ಇತಿಹಾಸ ಬಿಪಿನ್ ಚಂದ್ರ ಐತಲ್ಲ, ಅದ್ರೊಳಗೆ ಆ ಬುಕ್ಕದ ಫಸ್ಟ್ ಲೆಸನ್ ಒಳಗೆ ನಿಮಗೆ ಇದು 24ನೇ ಏನು ಸಿಲೆಬಸ್ ಕೊಟ್ಟಾರಲ್ಲ ಅದು ಕವರ್ ಆಗ್ತದೆ. ದೆನ್ ಪೇಪರ್ 2 ಏನೈತೆ ಇದು ಪೂರ್ತಿ ಮಾಡರ್ನ್ ಹಿಸ್ಟ್ರಿ ಆಮೇಲೆ ವರ್ಲ್ಡ್ ಹಿಸ್ಟ್ರಿ ಇದನ್ನು ಕವರ್ ಮಾಡ್ಕೋತದ. ಫಸ್ಟ್ ಪೇಪರ್ ಏನೈತಲ್ಲ ಇದು ಏನ್ಷಿಯಂಟ ಮತ್ತು ಮೆಡಿವಲ್ ರಿಲೇಟೆಡ್ ಜಾಸ್ತಿ ಇರ್ತೈತಿ. ಪೇಪರ್ 2 ಆಲ್ಮೋಸ್ಟ್ ಪೋರ್ಚುಗೀಸರ್ ಆಗಿರ್ಬೋದು, ಯುರೋಪಿಯನ್ ಪೆನೆಟ್ರೇಷನ್ ಟು ಇಂಡಿಯಾ. ಸೊ ಕರ್ನಾಟಿಕ್ ವಾರ್ಗಳಾಗಿರ್ಬೋದು, ಅವ್ರು ಭಾರತಕ್ಕೆ ಬಂದಮೇಲೆ ಯಾವ್ಯಾವ ಯುದ್ಧಗಳನ್ನು ಮಾಡ್ತಾರಲ್ಲ, ಬೆಂಗಾಲ್ ಒಳಗೆ ಸಿರಾಜುದ್ದೌಲ ಜೊತೆ ಮಾಡಿದ ಯುದ್ಧ, ಪ್ಲಾಸಿ ಕದನ ಆಗಿರ್ಬೋದು, ಅದ್ರ ಸಿಗ್ನಿಫಿಕೆನ್ಸ್ ಏನು, ಬಿಕಾಸ್ ಪ್ಲಾಸಿ ಕದನ ಇತ್ತಲ್ಲ ಅದು ಬ್ರಿಟಿಷರ ಒಂದು ದೊಡ್ಡ ವಿಕ್ಟ್ರಿ ಭಾರತದೊಳಗೆ. ಅಲ್ಲಿಂದ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತೈತೆ, ನಾವನ್ನ ಸ್ವತಃ ಆಡಳಿತ ನಡೆಸ್ಬೋದು, ಇಲ್ಲಿ ರಾಜರುಗಳನ್ನ ತೆಗೆದು ಹಾಕಬೇಕು ಅಂತ ಅವ್ರಿಗೆ ಐಡಿಯಾ ಬಂದಿದ್ದನ್ನು ಬ್ಯಾಟಲ್ ಆಫ್ ಪ್ಲಾಸಿಯಿಂದ. ಸೊ ನೆಕ್ಸ್ಟ್ ಬ್ರಿಟಿಷ್ ಎಕ್ಸ್ಪ್ಯಾನ್ಷನ್ ಇನ್ ಇಂಡಿಯಾ. ಸೊ ಯಾವ ಥರ ಅವರು ಬಕ್ಸಾರ ಯುದ್ಧ ಆಗಿರ್ಬೋದು, ಮೈಸೂರು ಮರಾಠರ ವಿರುದ್ಧ ಯುದ್ಧ ಮಾಡ್ಕೊತ ತಮ್ಮ ಸಾಮ್ರಾಜ್ಯನ ಬೆಳವಣಿಗೆ ಮಾಡ್ಕೊತ ಹೋಗ್ತಾರೋ ಅನ್ನೋದ್ರ ಬಗ್ಗೆ ಇಲ್ಲೇ. ದೆನ್ ಅರ್ಲಿ ಸ್ಟ್ರಕ್ಚರ್ ಆಫ್ ದ ಬ್ರಿಟಿಷ್ ರಾಜ, ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಕೊಲೋನಿಯಲ್ ರೂಲ, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ಸ. ಅವ್ರ ಟೈಮ್ ಒಳಗೆ ಏನಾರ ಸೋಷಿಯಲ್ ಕಲ್ಚರಲ್ ಡೆವಲಪ್ಮೆಂಟ್ಸ್ ಅದು ಏನೋ, ಬಟ್ ಆಲ್ಮೋಸ್ಟ್ ಎಲ್ಲ ಬರೀ ಕ್ರಿಶ್ಚಿಯನ್ ಮಿಷನರೀಸ್ ಬಂದು ಇಂಗ್ಲೀಷ್ ಸ್ಟಡೀಸ್ ಆಗಿರ್ಬೋದು, ವೆಸ್ಟರ್ನ್ ಎಜುಕೇಷನ್ ಭಾರತಕ್ಕೆ ಬರ್ತದೆ. ಇದೆಲ್ಲನೂ ಪಾಯಿಂಟ್ಸ್ ಮೇಲೆ ನೀವು ಸ್ಟಡಿ ಮಾಡಬೇಕು. ನಾ ಆ್ಯಕ್ಚುಲಿ ಇಲ್ಲೇ ಸ್ವಲ್ಪ ಫಾಸ್ಟ್ ಹೊಂಟೇನಿ, ಬಿಕಾಸ್ ಈ ಒಂದು ವಿಡಿಯೋ ಏಕ್ದಮ್ ಪಿನ್ ಟು ಪಿನ್ ನಾ ಏನಾರ ಎಕ್ಸ್ಪ್ಲೇನ್ ಮಾಡಾಕತ್ನಿ ಅಂದ್ರೆ 30 to 40 minutes ಹೋಗ್ತದೆ. ಸೊ ಭಾಳ ಜನ ಜಾಸ್ತಿ ಲೆಂಗ್ದಿ ವಿಡಿಯೋ ನೋಡೋಕೆ ಇಷ್ಟಪಡೋಂಗಿಲ್ಲ ಅಂತಲೇ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗತ್ತೇನೆ ಅಷ್ಟೆ. ಅದರ್ವೈಸ್ ನಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ದೆನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ಇನ್ ಬೆಂಗಾಲ್ ಆ್ಯಂಡ್ ಅದರ್ ಏರಿಯಾಸ್. ಸೊ ರಾಮ್ ಮೋಹನ್ ರಾಯ್ ಆಗಿರ್ಬೋದು, ಬ್ರಹ್ಮ ಸಮಾಜ ಸ್ಥಾಪಕರವರು, ಆಮೇಲೆ ದೇವೇಂದ್ರನಾಥ್ ಟ್ಯಾಗೋರ, ಈಶ್ವರಚಂದ್ರ ವಿದ್ಯಾಸಾಗರ, ಇವರೆಲ್ಲ ಇಲ್ಲಿ ಬರ್ತಾರೋ. 12-13ನೇ ಶತಮಾನದೊಳಗೆ ನಿಮಗೆ ಸೂಪಿ ಕಲ್ಚರ್ ಆಗಿರ್ಬೋದು ಆ್ಯಂಡ್ ರಾಮಾನುಜಾಚಾರ್ಯ, ಬಸವಣ್ಣ ಇವರೆಲ್ಲ ಬಂದ್ರೆ ಇಲ್ಲೇ ಒಂದು ಮಾಡರ್ನ್ ರಿಫಾರ್ಮ್ಸ್ ನಡೀತಾವೆ. ಅಲ್ಲಿ ಭಕ್ತಿ ಚಳುವಳಿ ಆದರೆ ಇಲ್ಲಿ ಮಾಡರ್ನ್ ರಿಲಿಜಿಯಸ್ ರಿಫಾರ್ಮ್ ನಡೀತಾವೆ. ಇಲ್ಲೆಲ್ಲ ನಿಮಗೆ ದಯಾನಂದ ಸರಸ್ವತಿ ಆಗಿರ್ಬೋದು, ಇವರೆಲ್ಲ ಈಶ್ವರಚಂದ್ರ ವಿದ್ಯಾಸಾಗರ ಇವರೆಲ್ಲರ ಬಗ್ಗೆ ಪ್ರತಿಯೊಂದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ಈಗ ರಾಮ್ ಮೋಹನ್ ರಾಯ್ ಅಂದ ತಕ್ಷಣ ನೀವು ಭಾಳಷ್ಟು ಪಾಯಿಂಟ್ಗಳನ್ನಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಅವರು ಒಂದು ಹೇಳಿದ ಒಂದು
ಅವರಿಂದ ನನ್ನ ಒಂದು ವಿಲಿಯಂ ಬೆಂಟಿಂಕ್ ಸತಿ ಸಹಗಮನ ಪದ್ಧತಿ ಏನಿತ್ತಲ್ಲ ಆ ಒಂದು ಆ ಪದ್ಧತಿನ ರದ್ದು ಮಾಡ್ತಾರೋ. ಈ ಥರ ಪ್ರತಿಯೊಬ್ಬರ ಬಗ್ಗೆನೂ 10ರಿಂದ 15 ಪಾಯಿಂಟ್ಸ್ನ ನೀವು, ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೋಟ್ಸ್ನ ಮಾಡ್ಕೋಬೇಕು. ಇಂಡಿಯನ್ ರೆಸ್ಪಾನ್ಸ್ ಟು ಬ್ರಿಟಿಷ್ ರೂಲ್. ಸೊ ಭಾರತೀಯರು ಯಾವ ಥರ ದಂಗೆ ಎದ್ರು ಬ್ರಿಟಿಷರ ಒಂದು ಆಡಳಿತದ ವಿರುದ್ಧ. ಮೊಪ್ಲಾ ರೆಬೆಲ್ ಆಗಿರ್ಬೋದು, ರೆಬೆಲಿಯನ್ ಆಗಿರ್ಬೋದು, ಮಲ್ಬಾರ್ ರೆಬೆಲಿಯನ್ ಆಗಿರ್ಬೋದು, ಸಂತಾಲಾಸ್ ಆಗಿರ್ಬೋದು, ಇವರೆಲ್ಲ ಯಾವ ಥರ ಸಿಡ್ದೇಳುತ್ತಾರೋ, ಯಾವ್ಯಾವ ಥರ ರೈಸ್ ಆಫ್ ಗಾಂಧಿ ಆಗಿರ್ಬೋದು, ಗಾಂಧೀಜಿ ಭಾರತಕ್ಕೆ ಬಂದಮೇಲೆ ಏನೇನು ಒಂದು ಸಿವಿಲ್ ಡಿಸ್ಒಬಿಡಿಯನ್ಸ್ ಲಾ ಆಗಿರ್ಬೋದು, ಏನೇನು ಮಾಡ್ತಾರಲ್ಲ, ಸತ್ಯಾಗ್ರಹ ಆಗಿರ್ಬೋದು, ಆ ಪ್ರತಿಯೊಂದು ಪಿನ್ ನೀವು ಕವರ್ ಮಾಡಬೇಕು. ಇದು ಆಲ್ಮೋಸ್ಟ್ ನಿಮ್ದು ಮಾಡರ್ನ್ ಹಿಸ್ಟ್ರಿ ಏನು ಬುಕ್ ಐತಲ್ಲ ಅದ್ರೊಳಗೆ ಇಲ್ಲಿವರೆಗೂ ಪಾಯಿಂಟ್ಸ್ ಕವರ್ ಆಗ್ತಾವೆ. ಮಾಡರ್ನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿ 2 ಬುಕ್ ಓದಿರೂ ಸಾಕ. ಆಮೇಲೆ ಇನ್ನೊಂದು ನೀವು ಬುಕ್ ಓದಬೇಕಾಗಿದ್ದ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಒಂದು ಓದ್ಕೋಬೇಕು. ಸೊ ಸ್ವತಂತ್ರ ಸಿಗೋವರೆಗೂ ಆಧುನಿಕ ಭಾರತ ಕವರ್ ಆಗ್ತದೆ. ಸ್ವತಂತ್ರ ಸಿಕ್ಕ ಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್ ಏನೈತಲ್ಲ, ಇಂಡಿಯಾ ಆಫ್ಟರ್ ಗಾಂಧಿ ಏನು ಬರ್ತಿದ್ಲ ಅದನ್ನೆಲ್ಲ ನೀವು ಓದ್ಕೋಬೇಕಾಗ್ತದೆ ಬೇರೆ ಬುಕ್ಕಿಂದ. ಒಂದು ಬುಕ್ ಒಳಗೆ ನಿಮ್ದು ಕವರ್ ಆಗಂಗಿಲ್ಲ. ಇನ್ನು ಇಂಗ್ಲೀಷ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಕಾಸಸ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಸೊಸೈಟಿ, nation state system, revolution and counter revolution, world war 1 to 1 ಆದಮೇಲೆ ಏನೇನು ಕಾಸಸ್ ಅದು, ಕಾನ್ಸಿಕ್ವೆನ್ಸಸ್ ಅದು, ಸೆಕೆಂಡ್ ವರ್ಲ್ಡ್ ವಾರ್ ಅದ್ರ ಬಗ್ಗೆ ಡೀಟೇಲ್ಸ್ ಬರೀಬೇಕು. ಲಿಬ್ರೇಷನ್ ಫ್ರಮ್ ಕೊಲೋನಿಯಲ್ ರೂಲ್ ಆಗಿರ್ಬೋದು, ಯುನಿಫಿಕೇಷನ್ ಯುರೋಪ. ಇದು ಹೆಂಗೆ ಸೆಕೆಂಡ್ ಪಾರ್ಟ ನಿಮಗೆ ವರ್ಲ್ಡ್ ಹಿಸ್ಟ್ರಿ ಒಂಚೂರು ಏನಾರ ಬೋರ್ ಅನ್ನಿಸ್ಬೋದು. ಬಿಕಾಸ್ ಏನ್ಷಿಯಂಟ್ ಮೆಡಿವಲ್ ಹೆಂಗೆ ಸ್ಟೋರಿ ಥರ ಮಸ್ತ್ ನಮಗೆ ಓದ್ಕೊಂತ ಹೋಗ್ತೀರಿ. ಸೆಕೆಂಡ್ ಪಾರ್ಟ್ ಒಳಗನ ನೀವೇನೈತಿ ವರ್ಲ್ಡ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಯಾವ ಥರ ಸಂವಿಧಾನ ರೆಡಿ ಆಯಿತು ಅದನ್ನು ಹಿಡಿದು ಎವ್ರಿಥಿಂಗ್ ಇಲ್ಲಿ ನಿಮ್ಮದು ಕವರ್ ಆಗ್ತದೆ. ಈ ಸಿಲೆಬಸ್ ಕಾಪಿ ನೋಟಿಫಿಕೇಷನ್ ಒಳಗನ ಐತಿ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರತಿಯೊಂದು ಕೀವರ್ಡನ್ನು ರಿಲೇಟೆಡನ್ನು ನೋಟ್ಸ್ನ ಮಾಡಿಕೊಳ್ರಿ. ಸೊ ವರ್ಲ್ಡ್ ವಾರ ಆಯಿತು. ಸೊ ಎಂಡ್ ಆಫ್ ಕೋಲ್ಡ್ ವಾರ್ ಆ್ಯಂಡ್ US ascendancy in the world as the lone super power. ಯಾವ ಥರ USA ದೊಡ್ಡನ್ನ ಆಯಿತು ಇಡೀ ಜಗತ್ತಿಗೆ, ಅಲ್ಲಿವರೆಗೂ ಟಿಲ್ ದ್ಯಾಟ್ ನಿಮ್ಮೊಂದು ಹಿಸ್ಟ್ರಿನ ನೀವು ಕವರ ಮಾಡ್ಕೋಬೇಕು. ಸೊ ಇದಿಷ್ಟು ನಿಮ್ಮದೊಂದು ಪೇಪರ್ 1 ಆ್ಯಂಡ್ 2 ಒಂದು ಹಿಸ್ಟ್ರಿ ಸಿಲೆಬಸ್. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.